Good morning, students. Myself, Dr. L. Manju Bhargavi, Assistant Professor, Government First Grade College, Madhugiri. Today, we are going to talk on the topic Unification of Financial System for the Commerce paper Indian Financial System for 4th semester BCom students of Tumkur University. This is session 2. ಸೆಷನ್ ಒನ್ನಲ್ಲಿ ನಾವು ಮೀನಿಂಗು ಮತ್ತು ಡೆಫಿನೇಷನ್ನು ಇಂಟ್ರೊಡಕ್ಷನ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಇದೆಲ್ಲ ನೋಡಿದ್ದೀವಿ. ಈ ಸೆಷನ್ 2 ಅಲ್ಲಿ ವಿಲ್ ಸಿ ಫರ್ದರ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಆಬ್ಜೆಕ್ಟಿವ್ ಆಫ್ ದಿ ಲರ್ನಿಂಗ್ ಬಂದು ಟು ಫ್ಯಾಮಿಲಿಯರೈಸ್ ದ ಸ್ಟೂಡೆಂಟ್ಸ್ ವಿತ್ ದ ಕಾನ್ಸೆಪ್ಟ್ ಆಫ್ ಯೂನಿಫಿಕೇಷನ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಸೆಷನ್ ಔಟ್ಕಮ್ ಬಂದು the students can be able to understand the concept of unification of financial system. ಈಗ ಫೈನಾನ್ಷಿಯಲ್ ಸಿಸ್ಟಮ್ ನಾವು ಲಾಸ್ಟ್ ಸೆಷನಲ್ಲಿ ಆಲ್ರೆಡಿ ವಿ ಹ್ಯಾವ್ ಲರ್ನ್ ದಟ್ it consists of institutional arrangements through which financial surplus in the economy are mobilized from units having surplus funds and is transferred to the units having financial deficit. ಫೈನಾನ್ಷಿಯಲ್ ಡೆಫಿಸಿಟ್ ಅಂದರೆ ಅಲ್ಲಿ ಕಡಿಮೆ ಇರೋದು, ನೆಗೆಟಿವ್ ಬ್ಯಾಲೆನ್ಸ್ ಅಥವಾ ಮನಿ ಮೈನಸಲ್ಲಿ ಇರೋದು ಡೆಫಿಸಿಟ್ ಕಡೆ. ಸರ್ಪ್ಲಸ್ ಮೀನ್ಸ್ ವೇರ್ ಯು ಹ್ಯಾವ್ ಮೋರ್ ಪ್ರಾಫಿಟ್, ಮೋರ್ ಬ್ಯಾಲೆನ್ಸ್ ಮತ್ತು ಜಾಸ್ತಿ ಅಮೌಂಟ್ ಇರೋದು. ಸೊ ಎಲ್ಲಿ ಜಾಸ್ತಿ ಇರುತ್ತೋ ಆ ಸೆಕ್ಟರಲ್ಲಿ ಅಂತಂದು ಡೆಫಿಸಿಟ್ ಇರೋ ಕಡೆ ನಾವು ಮೊಬಿಲೈಸ್ ಮಾಡ್ತೀವಿ. ಮತ್ತು ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಸೆಷನ್ 1, financial system of most developing countries are characterized by coexistence and cooperation between the formal and informal financial sectors. This coexistence of two sectors is commonly referred to as financial dualism. ಅಂದರೆ ಇಲ್ಲಿ ಫೈನಾನ್ಷಿಯಲ್ ಸೆಕ್ಟರ್ಸು ಫಾರ್ಮಲು ಮತ್ತು ಇನ್ಫಾರ್ಮಲ್ ಅಂತ ಕೂಡ ಹೇಳ್ತೀವಿ. ಫಾರ್ಮಲ್ ಅಂದರೆ ಈ ಒಂದು ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು. ಇನ್ಫಾರ್ಮಲ್ ಅಂದರೆ ಓಲ್ಡ್ ಆ್ಯಂಡ್ ಟ್ರೆಡಿಷನಲ್ ಮೆಥಡ್ಸ್ ಆಫ್ ಸಮ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. Let's have an introduction. The financial system enables lenders and borrowers to exchange funds. India has a financial system that is controlled by independent regulators in the sectors of insurance, banking, capital market and various service sectors. ಇದು ನಾವು ಇಂಟ್ರೊಡಕ್ಷನಲ್ಲಿ ನೋಡಿದ್ದೀವಿ. ಆ್ಯಂಡ್ ಯೂನಿಫಿಕೇಷನ್ ಆಫ್ ಫೈನಾನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ, ಯೂನಿಫಿಕೇಷನ್ ಇಟ್ ರೆಫರ್ಸ್ ಲೈಕ್ ವೇರ್ ಬ್ಯಾಂಕಿಂಗು ಮತ್ತು ಇನ್ಶೂರೆನ್ಸು, ಅದೇ ರೀತಿ ಸೆಕ್ಯೂರಿಟಿ ರೆಗ್ಯುಲೇಷನ್ಸ್ ಇದೆಲ್ಲ ಕೂಡ ಆರ್ ಕಂಬೈನ್ಡ್ ಅಂಡರ್ ಅ ಸಿಂಗಲ್ ಏಜೆನ್ಸಿ. ಅದೇ ರೀತಿ unified regulatory agency covering each of the main types of financial institutions. ಯಾವ ಮೇನ್ ಅಂದರೆ ಬ್ಯಾಂಕ್ಸು, ಇನ್ಶೂರೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಫರ್ಮ್ಸ್. The strongest argument for unification are the chanced oversight of financial conglomerates and the economies of scale they can potentially deliver. However, there are also a number of potentially serious disadvantage ಕೂಡ ಇದೆ ಈ ಒಂದು ಯೂನಿಫಿಕೇಷನ್. ಇದೆಲ್ಲ ಒಂದು ಸಿಂಗಲ್ ಏಜೆನ್ಸಿ ಒಳಗಡೆ ತರೋದಕ್ಕೆ ಕೆಲವು ಪ್ರಾಬ್ಲಮ್ ಕೂಡ ಇರುತ್ತೆ. ಅದೇನಪ್ಪ ಅಂದರೆ, ಯೂನಿಫಿಕೇಷನ್ ಎಸ್ಪೆಷಲಿ ದ ರಿಸ್ಕ್ ದಟ್ ದ ಚೇಂಜ್ ಪ್ರಾಸೆಸ್ ವಿಲ್ ಬಿ mismanaged and will result in a reduction in regulatory capacity. So even when you invest the money, ದೇರ್ ಈಸ್ ರಿಸ್ಕ್ ಇನ್ವಾಲ್ವ್ಡ್ ಇನ್ ಎವ್ರಿವೇರ್. ಸೊ ಇದೆಲ್ಲ ಒಂದು ಸಿಂಗಲ್ ಏಜೆನ್ಸಿ ಕಡೆ ಅಥವಾ ಎಲ್ಲ ಒಂದೇ ಕಡೆ ನಾವು ಇನ್ವೆಸ್ಟ್ ಮಾಡಿದಾಗ ಏನಿರುತ್ತೆ, ಸೊ ದೇ ವಿಲ್ ಬಿ ಚಾನ್ಸಸ್ ಆಫ್ ರಿಸ್ಕ್ ಇನ್ ದ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅಂತ ದೇರ್ ಇಸ್ ಅನ್ ಆರ್ಗ್ಯುಮೆಂಟ್. ನೆಕ್ಸ್ಟ್, ಮತ್ತು ಫರ್ದರ್ ವಿ ವಿಲ್ ಸಿ ಇನ್ ದಿಸ್ ಫೈನಾನ್ಷಿಯಲ್ ಸಿಸ್ಟಮ್ ಈ ಒಂದು ಯೂನಿಫಿಕೇಷನ್ ನಾವೀಗ ನೋಡಿದ್ದೀವಿ, ಜಸ್ಟ್ ನಾವು ವಿ ಹ್ಯಾವ್ ಸೀನ್ ಆ್ಯಂಡ್ ವಿ ಹ್ಯಾವ್ ಸೀನ್ ದ ಫರ್ದರ್ ಎಕ್ಸ್ಪ್ಲನೇಷನ್ ಆಲ್ಸೋ. And meaning of finance, and the word finance derived from Latin word which means money. Finance is an activity by which savings, especially bank deposits or currency notes, are pooled and then placed in the hands of investors. In simple words, finance refers to the management of the flow of money through organization. Finance is nothing but provisions of money as and when required. Flow of money means moving money from one sector to another, ಅಥವಾ moving money from lender
ಟು ಬಾರೋವರ್ಸ್ ಅಥವಾ ಮೂವಿಂಗ್ ಮನಿ ಫ್ರಮ್ ಸೇವಿಂಗ್ಸ್ ಟು ಇನ್ವೆಸ್ಟ್ಮೆಂಟ್. ಸೊ ಇದೆಲ್ಲ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ಸ್ ಥ್ರೂ ಇನ್ ಅ ಪ್ರಾಪರ್ ರೆಗ್ಯುಲೇಟರಿ ಚಾನಲ್ ಆಗ್ತಿರುತ್ತೆ. ಸೊ ಫೈನಾನ್ಸ್ ಡೆಫಿನೇಷನ್ ಅಕಾರ್ಡಿಂಗ್ ಟು ಬೋರಿ ಮರ್ಟನ್ ವಿ ಲಾಸ್ಟ್ ಟೈಮ್ ನೋಡಿದ್ವಿ. ಫೈನಾನ್ಸ್ ಈಸ್ ದ ಸ್ಟಡಿ ಆಫ್ ಹೌ ಸ್ಕೇರ್ಸ್ ರಿಸೋರ್ಸಸ್ ಆರ್ ಅಲೋಕೇಟೆಡ್ ಓವರ್ ಟೈಮ್. ಸೊ ಬೇರೆ ಬೇರೆ ಒಂದು ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ಸಲ್ಲಿ, ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟಲ್ಲಿ ಯಾವ ರೀತಿ ಅಲೋಕೇಟ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ ವಿಲ್ ಸಿ ದ ಮೇನ್ ಆಬ್ಜೆಕ್ಟಿವ್ಸ್. ಈಗ ಏನಪ್ಪ ಕಂಪ್ಲೀಟಾಗಿ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದರೆ, ಫಸ್ಟ್ ಒನ್ ಟು ಮೊಬಿಲೈಸ್ ದ ರಿಸೋರ್ಸಸ್. ನಾವು ಆಲ್ರೆಡಿ ಹೇಳ್ದಂಗೆ ಇನ್ವೆಸ್ಟ್ಮೆಂಟ್ಸ್ ಒಂದೇ ಕಡೆ ಇಡೋದ್ರಿಂದ ಇಟ್ ವಿಲ್ ನಾಟ್ ಅರ್ನ್ ಎನಿಥಿಂಗ್ ಆ್ಯಂಡ್ ಇಟ್ ವಿಲ್ ನಾಟ್ ಹೆಲ್ಪ್ ಇನ್ ಡೆವಲಪಿಂಗ್ ದ country also. So that is the reason the resources of the country has to be mobilized from one place to another. Again, to create link between savers and investors. So ಸೇವ್ ಮಾಡಿರ್ತೀರ, ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿರಲ್ಲ. ಸೊ ದೀಸ್ ಫೈನಾನ್ಷಿಯಲ್ ಸಿಸ್ಟಮ್ಸ್ ಆ್ಯಕ್ಟ್ ಆ್ಯಸ್ ಅ ಲಿಂಕ್ ಬಿಟ್ವೀನ್ ದೀಸ್ ಟು, ಈ ಎರಡು ಇನ್ವೆಸ್ಟರ್ಸ್ಗೂ ಇನ್ಸ್ಟಿಟ್ಯೂಷನ್ಸ್ಗೂ ಮತ್ತು ಈ ಒಂದು ಸೇವಿಂಗ್ ಮಾಡೋರಿಗೆ ಮಧ್ಯೆ ಇಟ್ ಆ್ಯಕ್ಟ್ ಆಸ್ ಅ ಲಿಂಕ್. ಇಟ್ ಪ್ರೊವೈಡ್ಸ್ ಅ ಲಿಂಕೇಜ್ ಬಿಟ್ವೀನ್ savers and investors. And the third objective of this financial system is to establish a regular, smooth and efficient markets and to create assets for the purpose of people. Hage further to encourage savings and investments. So ಈಗ ನಾವು ಎಕನಾಮಿಕಲಿ ಎಕ್ಸ್ಪೆಂಡಿಚರ್, ಇನ್ಕಮ್ ಅಂತ ನೋಡಿದಾಗ ಹಾಗೆ ಅರ್ನಿಂಗ್ಸು ಸೇವಿಂಗ್ಸ್ ಮಧ್ಯೆ ದೇರ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್. ಅಂದರೆ ಎಲ್ಲ ಇರೋದನ್ನೆಲ್ಲ ಖರ್ಚು ಮಾಡ್ದಂಗೆ ವಿ ಹ್ಯಾವ್ ಟು ಸೇವ್ ಸಮ್ ಮನಿ. ಸೇವಿಂಗ್ ಹ್ಯಾಬಿಟ್ಸ್ ಡೆವಲಪ್ ಮಾಡೋದಕ್ಕೆ, ಹಾಗೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಎಂಕರೇಜ್ ಮಾಡೋದು ಕೂಡ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗೆ ಟು ಫೆಸಿಲಿಟೇಟ್ಸ್ ಫಾರ್ ಎಕ್ಸ್ಪ್ಯಾನ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಫೈನಾನ್ಷಿಯಲ್ ಮಾರ್ಕೆಟ್ಸ್ನ ಈಗ ಎಕ್ಸಿಸ್ಟಿಂಗ್ ಇಂತಲೂ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋದು, ತುಂಬ ಇನ್ವೆಸ್ಟ್ ಮಾಡೋದ್ರಿಂದ. ಈಗ ಫಂಕ್ಷನ್ಸ್ ವಿ ವಿಲ್ ಸಿ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ದಿಸ್ ಫೈನಾನ್ಷಿಯಲ್ ಸಿಸ್ಟಮ್. ಒಂದು ಸೇವಿಂಗ್ ಫಂಕ್ಷನ್ಸ್, ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಈಸ್ ಟು ಲಿಂಕ್ ದ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಆ್ಯಂಡ್ ದೇರ್ ಬೈ ಹೆಲ್ಪ್ ಇನ್ ಮೊಬಿಲೈಸಿಂಗ್ ಆ್ಯಂಡ್ allocation of the savings efficiently and effectively kuda. Hage the funds with the procedures result in production of goods and service, thereby increasing society living standard. So iga now savings na encourage ಮಾಡಿದಾಗ there is a link between the savers and the investors. So ನಮ್ಮದು ಮನಿ in the form of investments project ಅಲ್ಲಿ ಇರುತ್ತೆ. ಹಾಗೆ ವಿಲ್ ಸಿ ದ ಸೆಕೆಂಡ್ ಫಂಕ್ಷನ್. ಎರಡನೇ ಫಂಕ್ಷನ್ ಏನಂತಂದರೆ ಈ ಒಂದು ಫೈನಾನ್ಷಿಯಲ್ದು ಲಿಕ್ವಿಡಿಟಿ ಫಂಕ್ಷನ್ ಅಂತ. ಈ ಲಿಕ್ವಿಡಿಟಿ ಫಂಕ್ಷನ್ಸ್ ಅಂದ್ರೇನು? ದ ಟರ್ಮ್ ಲಿಕ್ವಿಡಿಟಿ ರೆಫರ್ಸ್ ಟು ರೆಡಿ ಕ್ಯಾಶ್ ನಮಗೆ ಇಮಿಡಿಯೇಟಾಗಿ ರೆಡಿಲಿ ಅವೈಲೇಬಲ್ ಇರೋ ರೀತಿ. ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಸಮ್ ಇನ್ವೆಸ್ಟ್ಮೆಂಟ್ ಪ್ರೊಸೀಜರ್ಸ್ ಪ್ರಕಾರ ಡ್ಯೂರೇಷನ್ ಇರುತ್ತೆ, ಮೆಚುರಿಟಿ ಇರುತ್ತೆ. ಸೊ ಹಾಗಾಗಿ ಕೆಲವು ಟೈಮ್ ನಮಗೆ ಬೇಗ ಕ್ಯಾಶ್ ಬೇಕಾಗುತ್ತೆ, ಲಿಕ್ವಿಡಿಟಿ ಫಂಕ್ಷನ್, ಲಿಕ್ವಿಡಿಟಿ ಕ್ಯಾಶ್. ಸೊ ಹಾಗೇನು ಮಾಡುತ್ತೆ, ಅದರ್ ಫೈನಾನ್ಷಿಯಲ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತೌಟ್ ಲಾಸ್ ಆ್ಯಂಡ್ ದ ವ್ಯಾಲ್ಯೂ ಆ್ಯಂಡ್ ಟೈಮ್. ಸೊ ಲಿಕ್ವಿಡಿಟಿ ಫಂಕ್ಷನ್ ಹೇಗೆ ಅಂದರೆ, ಕೆಲವು ಟೈಮ್ ಅಸೆಟ್ಸ್ನ ಮಾರಿದಾಗ ನಮಗೆ ಕ್ಯಾಶ್ ಬರಬೇಕು, ಅಟ್ ದ ಸೇಮ್ ಟೈಮ್ ಲಾಸ್ ಆಗದಂಗೆ, ಹಾಗೆ ಟೈಮ್ ಕೂಡ ಲಾಸ್ಟ್ ಆಗದಂಗೆ ವಿದಿನ್ ದ ಟೈಮ್ ಆ್ಯಂಡ್ ವಿತ್ ದ ಮಿನಿಮಮ್ ಪ್ರಾಫಿಟ್ ಕನ್ವರ್ಟ್ ಮಾಡಿ ನಮಗೆ ಕ್ಯಾಶ್ನ ಜನ್ರೇಟ್ ಮಾಡೋದು. ಸೊ ಇನ್ನೊಂದೇನೋ ಲಿಕ್ವಿಡಿಟಿ ಫಂಕ್ಷನ್ಸಲ್ಲಿ ಇನ್ನೇನು ಮಾಡುತ್ತೆ ಫೈನಾನ್ಷಿಯಲ್ ಅಂದರೆ, ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಇನ್ ದ ಮಾರ್ಕೆಟ್ ಥ್ರೂ ವಿಚ್ ಕ್ಲೇಮ್ಸ್ ಅಗೇನ್ಸ್ಟ್ ಮನಿ ಕ್ಯಾನ್ ಬಿ resold by the investors and thereby assets can be converted into cash at any time. Hage this function allows for easy and fast conversion of securities into cash. ಅದೇ ರೀತಿ ಸೆಕ್ಯೂರಿಟೀಸ್ ಕೂಡ ಈ ಫಾಸ್ಟ್ ಆಗಿ ಸೇಲ್ ಮಾಡಿ ಕನ್ವರ್ಟ್ ಮಾಡೋದು, ಕ್ಯಾಶ್ ಅಲ್ಲಿ ಕನ್ವರ್ಟ್ ಮಾಡೋ ರೀತಿ. ಅದೇ ರೀತಿ ವಿಲ್ ಸಿ ದ ಥರ್ಡ್ ಫಂಕ್ಷನ್ ಬಂದು ರಿಸ್ಕ್ ಫಂಕ್ಷನ್ಸ್. ಆಗಲೇ ನಾನು ನಿಮಗೆ ಹೇಳ್ದಂಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಇನ್ವಾಲ್ವ್ಸ್ ಲಾಟ್ ಆಫ್ ರಿಸ್ಕ್.
like there is if there is no pain there is no gain ಅನ್ನಂಗೆ. So you have to invest, at the same time you have to be smart enough to think ಎಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ರಿಸ್ಕ್ ಕಡಿಮೆ ಇರುತ್ತೆ, ಎಲ್ಲಿ ಇನ್ವೆಸ್ಟ್ ಮಾಡಿದರೆ ನಮಗೆ ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ ಜಾಸ್ತಿ ಬರುತ್ತೆ ಅಂತ ಡಿಸೈಡ್ ಮಾಡ್ಕೋಬೇಕು. ಈ ಫೈನಾನ್ಷಿಯಲ್ ಫಂಕ್ಷನ್ಸ್ ಬಂದು ಒನ್ ಆಫ್ ದ ಮೇನ್ ಫಂಕ್ಷನ್ಸ್ ಆಫ್ ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್, ಹೇಗೆ ರಿಸ್ಕ್ ಫಂಕ್ಷನ್ಸ್ ಇರುತ್ತೆ. Financial intermediaries enable the investors to diversify investment widely, which help in reducing the risk of capital depreciation and poor dividends. ಈಗ ನಾವು ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ಳಿ, ಒಂದೇ ಕಡೆ ಇನ್ವೆಸ್ಟ್ ಮಾಡಿದಾಗ ಇದಕ್ಕಿದಂಗೆ ಆ ಶೇರ್ ಪ್ರೈಸ್ ಕಡಿಮೆ ಆದಾಗ ವಿ ವಿಲ್ ಬಿ ಅಂಡರ್ ಲಾಸ್, ಅಂದರೆ ನಮಗೆ ಕಡಿಮೆ ಡಿವಿಡೆನ್ಸ್ ಬರುತ್ತೆ. ಸೊ ನಮ್ಮ ಮನಿನ ಡೈವರ್ಸಿಫೈ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಬೇರೆ ಬೇರೆ ರೀತಿ, ಅಂದರೆ ಸ್ವಲ್ಪ ಶೇರ್ಸಲ್ಲಿ, ಸ್ವಲ್ಪ ಡೆಬೆಂಚರ್ಸಲ್ಲಿ, ಸ್ವಲ್ಪ ಬೇರೆ ಅದರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಇಡೋ ರೀತಿ ನಮಗೆ ಕವರ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. Hence, a combination of financial assets will help in minimizing the risk. ಸ್ವಲ್ಪ ಅಸೆಟನ್ನು ಪರ್ಚೇಸ್ ಮಾಡಬೇಕು ನಮ್ಮ ದುಡ್ಡಲ್ಲಿ, ಸ್ವಲ್ಪ ಇನ್ವೆಸ್ಟ್ಮೆಂಟು ಮಾಡಬೇಕು, ಒಂದೇ ಕಡೆ ಇನ್ವೆಸ್ಟ್ ಮಾಡ್ದಂಗೆ. And the term risk and uncertainty can be defined as the profitability of happening of an unexpected event due to which the investor may be under loss in future. ಸಡನ್ನಾಗಿ ಏನಾದರೂ ಇದ್ದಕ್ಕಿದ್ದಂಗೆ ಕಂಪ್ನಿದು ಇನ್ವೆಸ್ಟ್ಮೆಂಟ್ ಆಗೋದು, ಏನಾದರೂ ಬಿದ್ದಾಗ, ಲಾಸ್ ಆದಾಗ ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. 4ನೇ ಫಂಕ್ಷನ್ ಬಂದು ಬೆಟರ್ ಡಿಸಿಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಅ ಸೇವರ್, ಆ್ಯಸ್ ಅ ಇನ್ವೆಸ್ಟರ್ಸ್ ನಮ್ಮದು ಒಬ್ಜೆಕ್ಟಿವ್ ಏನಾಗಿರುತ್ತೆ, ತುಂಬ ಇಂಟ್ರೆಸ್ಟ್ ಬರಬೇಕು, ತುಂಬ ಡಿವಿಡೆನ್ಸ್ ಬರಬೇಕು, ಅಂಥ ಕಡೆ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ಸಮ್ಟೈಮ್ಸ್ ವಿ ಫೇಲ್ ಟು ಟೇಕ್ ಗುಡ್ ಡಿಸಿಷನ್ಸ್. ಸೊ ಬೆಟರ್ ಡಿಸಿಷನ್ಸ್ ತೊಗೊಳಕ್ಕೆ ಕೂಡ ಇದು ನಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. Financial markets provide information about the market and various financial assets. This helps the investors to compare different investment options and choose the best one. ನಮಗೆ ರಿಸ್ಕ್ ಕಡಿಮೆ ಆಗೋದಕ್ಕೆ ಬೇರೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಏನೇನಿದೆ, ಅದರಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ಬರುತ್ತೆ, ಎಷ್ಟೆಷ್ಟು ಡಿವಿಡೆನ್ಸ್ ಬರುತ್ತೆ ಅಂತ ಎಲ್ಲ ಚೆಕ್ ಮಾಡಿ ನಮಗೆ ಒಂದು ಒಳ್ಳೆ ಬೆಟರ್ ಆಪ್ಷನ್ನ ಚೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್, ಇನ್ ಚೂಸಿಂಗ್ ಪೋರ್ಟ್ಫೋಲಿಯೋ ಅಲೋಕೇಶನ್ ಆಫ್ ದೇರ್ ವೆಲ್ತ್, ಯಾವ ರೀತಿ ಅವ್ರ ವೆಲ್ತನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ. ಹಾಗೆ ಫೈನಾನ್ಸಸ್ ಗೌರ್ಮೆಂಟ್ ನೀಡ್ಸ್, ಹೇಗೆ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಫೈನಾನ್ಷಿಯಲ್ ಸಿಸ್ಟಮು ಗವರ್ನಮೆಂಟ್ ನೀಡ್ಸ್ ಕೂಡ ಯಾವ ರೀತಿ ಫೈನಾನ್ಸ್ ಮಾಡುತ್ತೆ. ಗವರ್ನಮೆಂಟ್ ನೀಡ್ಸ್ ಹ್ಯೂಜ್ ಅಮೌಂಟ್ ಆಫ್ ಮನಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಈ ರೀತಿ ಗವರ್ನಮೆಂಟ್ ಹೆಲ್ಪ್ ಅಥವಾ ಗೌರ್ಮೆಂಟ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ವಿ ನೀಡ್ ಮನಿ ಟು ಡೆವಲಪ್ ದೆಮ್. ಇಟ್ ಆಲ್ಸೋ ರಿಕ್ವೈರ್ಡ್ ಫೈನಾನ್ಸ್ ಫಾರ್ ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್. ನಾವು ಹೇಳ್ದಂಗೆ ಪಬ್ಲಿಕ್ ಹೆಲ್ತ್ ಆಗಿರ್ಬೋದು, ಎಜುಕೇಷನ್ಸ್ ಆಗಿರ್ಬೋದು, ದಿಸ್ ಈಸ್ ಸಪ್ಲೈಡ್ ಟು ದೆಮ್ ಬೈ ಫೈನಾನ್ಷಿಯಲ್ ಮಾರ್ಕೆಟ್. ಇದಕ್ಕೆಲ್ಲ ಬೇಕಾಗಿರುವಂಥ ಹಣ ಎಲ್ಲಿಂದ ಬರುತ್ತೆ ಗೌರ್ಮೆಂಟ್ಗೆ? ಫ್ರಮ್ ದೀಸ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಹಾಗೆ ಪೇಮೆಂಟ್ ಫಂಕ್ಷನ್ಸ್ ಅಂತ, ಇದೇನಿದು ಪೇಮೆಂಟ್ ಫಂಕ್ಷನ್ಸ್ ಅಂದರೆ ದ ಫೈನಾನ್ಷಿಯಲ್ ಸಿಸ್ಟಮ್ ಆಫರ್ಸ್ ಅ ವೆರಿ ಕನ್ವೀನಿಯಂಟ್ ಮೋಡ್ ಫಾರ್ ಪೇಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಈಗ ಚೆಕ್ ಸಿಸ್ಟಮ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ ಆಗಿರ್ಬೋದು, ಎಟ್ಸೆಟ್ರಾ. ಎಲ್ಲ ಟೈಮು ನಾವು ಕ್ಯಾಶ್ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಡಿ ಇನ್ ದ ಫಾರ್ಮ್ ಆಫ್ ಡಿ ಬೇರೆ ಬೇರೆ ಪೇಮೆಂಟ್ ಆಪ್ಷನ್ಸ್ನ ನಮಗೆ ಪ್ರೊವೈಡ್ ಮಾಡುತ್ತೆ. ಪೇಮೆಂಟ್ ಫಂಕ್ಷನ್ಸ್ನ ಆರ್ ದ ಈಸಿಯಸ್ಟ್, ಲೈಕ್ ಕ್ರೆಡಿಟ್ ಕಾರ್ಡ್ ಸಿಸ್ಟಮ್ ಎಟ್ಸೆಟ್ರಾ ಆರ್ ದ, ಈಗೆಲ್ಲ ನಮಗೆ ಆನ್ಲೈನಲ್ಲಿ ಗೂಗಲ್ ಪೇ ಅಂತೆ, ಹಾಗೆ ಫೋನ್ಪೇ ಇವೆಲ್ಲ ಬಂದಿದೆ. ಈ ಸಿಂಪಲ್ ಪೇಮೆಂಟ್ ಫಂಕ್ಷನ್ಸ್ ಈಗೆಲ್ಲ ಆನ್ಲೈನಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ದ ಈಸಿಯೆಸ್ಟ್ ಮೆಥಡ್ ಆಫ್ ಪೇಮೆಂಟ್, ದ ಕಾಸ್ಟ್ ಆ್ಯಂಡ್ ಟೈಮ್ ಆಫ್ ಮ್ಯಾನೇಜ್ಮೆಂಟ್ ಆರ್ distractly reduced. ಅದೇ ರೀತಿ a financial system not only helps in selecting projects to be funded but also inspire the operations to monitor the performance of the investment. ಈಗ ಏನೋ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಎಲ್ಲೋ ಒಂದು ಕಡೆ ಎಷ್ಟೋ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ದಂಗೆ ಇಟ್ ವಿಲ್ ಮಾನಿಟರ್ ಯಾವ ರೀತಿ ಬೆಳೀತಾ ಇದೆ, ಎಷ್ಟು ಬೆಳೀತಾ ಇದೆ. ಸೊ ಇಟ್ ವಿಲ್ ಗಿವ್ ದ ಅಪ್ಡೇಟ್ಸ್, ಲೈಕ್ ಇಯರ್ಲಿ ಅಪ್ಡೇಟ್ಸ್ ಆಗಿರ್ಬೋದು, ಒನ್ಸ್ ಇನ್ 6 months ಆಗಿರ್ಬೋದು. ಆ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಮಾನಿಟರ್ ಮಾಡಿ ಇಟ್ ವಿಲ್ ಬಿ ಗಿವಿಂಗ್ ದ ಇನ್ಫಾರ್ಮೇಷನ್ ಅಬೌಟ್ ನಮ್ಮ ಮನಿ ಹೇಗೆ ಗ್ರೋ ಆಗ್ತಿದೆ ನಾವು ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ ಇನ್ವೆಸ್ಟ್ ಮಾಡಿದ ಮೇಲೆ, ರೈಟ್? ಸೊ ನೆಕ್ಸ್ಟ್ ಒನ್, ಲೋವರ್ ದ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್.
So this is also one of the main functions of the financial system. ಇದರಲ್ಲಿ ಏನೋ ಕಾಸ್ಟ್ನ ಕಡಿಮೆ ಮಾಡೋದು, ಟ್ರಾನ್ಸಾಕ್ಷನ್ ಕಾಸ್ಟ್ನ ಕಡಿಮೆ ಮಾಡೋದು. Financial system help in the creation of financial structure that lowers the cost of transactions. This has a beneficial influence on the rate of return to savers. It also reduces the cost of borrowings. ಕಾಸ್ಟ್ ಆಫ್ ಬಾರೋಯಿಂಗ್ಸ್ ಅಂದರೆ ಕಡಿಮೆ ರೇಟ್ ಅಲ್ಲಿ ತೊಗೊಳ್ಳೋದು, ಬಾರೋಯಿಂಗ್ ಸಾಲನ ಜಾಸ್ತಿ ಇಂಟ್ರೆಸ್ಟ್ ರೇಟ್ ತೊಗೊಳ್ದಂಗೆ. ಸೊ ಅಂಥದ್ದೆಲ್ಲ ಕೂಡ ರಿಡ್ಯೂಸ್ ಮಾಡುತ್ತೆ. ದಸ್ ದ ಸಿಸ್ಟಮ್ ಜನರೇಟ್ಸ್ ಎನ್ ಇಂಪಲ್ಸ್ ಅಮಂಗ್ ದ ಪೀಪಲ್ ಟು ಸೇವ್ ಮೋರ್. ಸೊ ಈ ರೀತಿ ಟ್ರಾನ್ಸಾಕ್ಷನ್ ಕಾಸ್ಟ್ ತುಂಬ ಲೋ ಆದಾಗ ಪೀಪಲ್ ವಿಲ್ ಬಿ ಮೋರ್ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್. ಸೊ 8th ಒನ್ ಬಂದು ಪ್ರೊವೈಡ್ಸ್ ಫೈನಾನ್ಷಿಯಲ್ ಸರ್ವಿಸ್. ಇದು 8ನೇ ಫಂಕ್ಷನ್ ಆಗಿರುತ್ತೆ. ಯಾವ ರೀತಿ ಫೈನಾನ್ಷಿಯಲ್ ಸರ್ವಿಸ್ ಕೊಡುತ್ತೆ? Financial system minimizes situation where the information is an asymmetric and likely to affect motivation among operators, or when one party has the information and the other party does not. ಸೊ ಅವಾಗ ಇನ್ಫಾರ್ಮೇಷನ್, ಈಗ ನನ್ನ ಹತ್ರ ಮನಿ ಇದೆ, ನಾನು ಹೋಗಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಏನು ಅಂತ ನನಗೆ ನಾಲೆಡ್ಜ್ ಇಲ್ಲ. ಸೊ ಅದೇ ರೀತಿ ಫೈನಾನ್ಷಿಯಲ್ ಇನ್ವೆಸ್ಟರ್ಸ್ಗೆ, ಇನ್ಸ್ಟಿಟ್ಯೂಷನ್ಸ್ಗೆ ಕೂಡ ಯಾರ ಹತ್ರ ಮನಿ ಇದೆ, ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ, ಸೊ ಇದು ಇನ್ಫಾರ್ಮೇಷನ್ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಇಟ್ ಪ್ರೊವೈಡ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಸಚ್ ಆಸ್ ಇನ್ಶೂರೆನ್ಸ್, ಪೆನ್ಷನ್ ಎಟ್ಸೆಟ್ರಾ, and offers portfolio adjustment facilities kuda. Like for example, they said it provides fee-based financial services such as issue management, portfolio management, corporate counseling, credit rating, etc. ಸೊ ಇದು ಒಂದು ಏಜೆನ್ಸಿ ಥರ ಇಟ್ ವಿಲ್ ಪ್ರೊವೈಡ್ ಫೈನಾನ್ಷಿಯಲ್ ಸರ್ವಿಸಸ್ ಬೇಸ್ಡ್ ಆನ್ ಫೈನಾನ್ಷಿಯಲ್ ಸರ್ವಿಸಸ್. ಸ್ವಲ್ಪ ಫೀಸ್ ಕಲೆಕ್ಟ್ ಮಾಡ್ತಾರೆ, ವೇರ್ ದೇ ವಿಲ್ ಪ್ರೊವೈಡ್ ಲಾಟ್ ಆಫ್ ಇನ್ಫಾರ್ಮೇಷನ್. Alright, thank you so much. Thank you students for being with us. So we will meet in session 3 with another new topic. I request all of you to go through the materials and also the multiple choice questions of this session too. Thank you so much for your cooperation.